ಧರ್ಮದ ನನ್ನ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳುತ್ತಾ, ನಾನು ಯಾವ ಪುಟಪೆಯ ಚಾನೆಲ್ ಅಥವಾ ಯಾವುದರ ಇದರಲ್ಲಿ ಇರೋ ಮನುಷ್ಯ ಅಲ್ಲ ನಾನು. ಯಾಕಂದರೆ ನಾನು ಮಾತಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಎಲ್ಲ. ಈಗ ಮೊನ್ನೆ 21ನೇ ತಾರೀಕಿಗೆ ಲೋಕ ಅದಾಲತ್ ಪೂರ್ವಭಾವಿ ಇದಾಯಿತು. ಒಂದು ದೊಡ್ಡ 400-500 ಜನ ಇದ್ದರು ಸ್ಟೇಜ್ ಮೇಲೆ, ಒಂದು 20 ಜನ ಇದ್ದರು. ನನಗೇನು, ನಾನು ಏನಾದ್ರು ತಪ್ಪು ಮಾಡಿದರೆ ಪೊಲೀಸ್ ಸ್ಟೇಷನ್ ಇದೆ, ತಹಸೀಲ್ದಾರ್ ಅದಾರ, DC ಅದಾರ, SP ಅದಾರ, ಮಾಡಬೇಕಾಗಿತ್ತು. ಈಗ ನಾನು ಅವರಿಗೆ ಪುಸ್ತಕನ ಕೊಡ್ತಾಯಿಲ್ಲ. ನಮ್ಮ ಸಮಾಜದವ್ರಿಗೆ ಒಂದು ಗೊಂದಲ ಉಂಟಾಗಿದೆ. ಮಾನ್ಯವ್ರಿಗೆ ಗೊತ್ತದ ನಾನು ಹೆಂಗದ, ನಿಮಗೆಲ್ಲ ಮಾನ್ಯವ್ರಿಗೆ ಗೊತ್ತದ ಯಾರ ಚರಿತ್ರೆ ಹೆಂಗದ ಅಂತೇಳಿ ನಿಮ್ಗೆ ಗೊತ್ತದ. ನೀವು ಪತ್ರಿಕಾ ಮಾಧ್ಯಮ ಅಂದರೆ ಒಂದು ಸಮಾಜಕ್ಕೆ ತಿದ್ದವರು. ನೀವು ಡಿಸೈಡ್ ಮಾಡ್ಬೇಕ್ರಿ ಯಾವುದು ಕರೆವು ಯಾವುದು ಸುಳ್ಳು ಅಂಥೇಳಿ. ಹಂಗೇನ ಆವತ್ತು ಹೇಳ್ಬಿಟ್ಟು ನಾನು, ನಿಮ್ಮ ಹತ್ರ ಏನಾರ ಪ್ರೂಫ್ ಇದ್ದರೆ ಲೇಟ್ ಬೇಡ, ಇಲ್ಲಿ ನನಗೆ ಗಲ್ಲಿಗೇರಿಸ್ಬೇಕು, ಇಲ್ಲಾಂದ್ರೆ ನೀವು ಗಲ್ಲಿಗೇರಬೇಕು. ನಾವು ಸಮಾಜ ಏನು ಸಮಾಜಕ್ಕೆ ಒಂದುಗೂಡಿಸೋರು, ಸಮಾಜಕ್ಕೆ ಬಗ್ಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಚಿಂತೆ ಮಾಡೋರು, ನಾವು ಸಮಾಜದ ಆಸ್ತಿ ನಾವು ತೊಗೊತೀವಿ. ಅವ್ರು ಹೇಳ್ದಂಗೆ ಅದು ಯಾವುದೇ ಒಂದು ಅಗ್ರಿಮೆಂಟ್ ಬೇರೆಯವ್ರು ಬಂದು ನನಗೆ ಮಾಡಿದ್ರು, ಅದು ಹೆಂಗೆ ಅದು ಅವಕಾಶ ಬಂದದಕ್ಕೆ ನಾನು ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟೆ. ಅದೆಷ್ಟು ಒಂದು 10 ವರ್ಷದ ಮುಂದೆ. ಈ ರೀತಿ ಬಹಿರಂಗ ಸಭೆಯಲ್ಲಿ 400-500 ಜನದ ಮುಂದೆ ನನಗೆ ಅವಮಾನ ಮಾಡಲಾಗಿದೆ. ಇದಕ್ಕೆ ನನಗೆ ಭಾಳ ನೋವಾಗಿದೆ. ನಾನು ಮೊಕದ್ದಮೆ ಹಾಳು ಮಾಡ್ತೀನಿ. ಯಾಕಂದರೆ ಮರ್ಯಾದೆಗಿಂತ ಯಾವುದೇ ಹೆಚ್ಚಿಲ್ಲ. ಏನೇನು ಹೇಳ್ತಾರೆ ಇವ್ರ ಚರಿತ್ರೆ ನಿಮಗೆಲ್ಲ ಗೊತ್ತದ. ಇವ್ರು ಏನು ಮಾಡ್ತಾರೋ, ಇವ್ರು ಎಲ್ಲಿದ್ದರು, ಏನು ನಾನೇನಿದ್ದೀನಿ ಎಲ್ಲ ನೀವು ಜನ ಶಾಣ್ಯರಿದ್ದಾರೆ, ಹುಚ್ಚರಲ್ಲ. ಅವೆಲ್ಲ ಹೇಳಿದ ಮೇಲೆ ಅವ್ರಿಗೆ ಸ್ವಲ್ಪ ಏನಾರ ಅದೇ ಹೋರಾಟಗಾರ ಅಂತಾರೆ. ಇವ್ರು ಹೋರಾಟಗಾರರು ಎಷ್ಟು ಹೋರಾಡ್ತಾರ, ಎಲ್ಲಿಗೆ ಇವ್ರು ನಿಂದಿರ್ತಾರ, ಅರ್ಧಕ್ಕೆ ಹಾಕ್ಬಿಡ್ತಾರ, ಗಿರ್ದಕ್ಕೆ ಹಾಕ್ಬಿಡ್ತಾರ, ಇದು ನಮಗೆ ಹೇಳ್ತಾರೆ. ಇವರು ಯಾವಾಗ ಹೋರಾಟಗಾರ ಯಾರ ಥರದಕ್ಕೆ ಯಾಕೆ ನಿಂತಿರ್ತಾರೆ, ಯಾವಾಗ ರೀತಿ ಅಕ್ಬರ್ ಸಾಬ್ ಅಂತ ಹೇಳಿದ್ರೆ ಅದು ಪ್ರೂವ್ ಆಗ್ಬೇಕದು, ಅದಕ್ಕೆ ಹೋರಾಟ ಅಂತಾರೆ ರೀ. ಈಗ ಬೇರೆ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತೀರಿ ನೀವು, ಮಾಡಿರಿ. ಅವಕಾಶ ಆಸ್ತಿ ಉಳಿಸ್ಲಿಕ್ಕೆ ನಾವು ಕೂಡ ನಿಮ್ಮ ಕೂಡ ಇದ್ದೀವಿ. ಯಾರು ನಾವು ಕಂಗಣಬದ್ಧಾಗಿ ನಿಮ್ಮ ಜೊತೆಗೆ ಇರ್ತೀವಿ. ಆದರೆ ನೀರಿನಿಂದ ಮಾಡಬೇಕು. ಇವೆಲ್ಲ ಈ ಥರದೆಲ್ಲ ಅದಕ್ಕೆ ನಾವು ಬಿಡೋದಿಲ್ಲ ಸುಮ್ಮನೆ. ಆಯಿತು, ಅದಾಯ್ತು. ಮತ್ತು ಎಲ್ಲರೂ ಉಳಿದ್ರು. ಕ್ರಷರ್ ಇಲ್ಲಿಗಲ್ಲಿ ಅದ, ಕ್ರಷರ್ ಇಲ್ಲಿಗಲ್ಲಿದೆ ನೋಡ್ರಿ. ನಾವು ಇಲ್ಲಿಗಲ್ಲಿ ಕೆಲಸ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ನನಗೆ. ಪೂರಿ ಡಿಪಾರ್ಟ್ಮೆಂಟ್, ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟ್, DC, ತಹಸೀಲ್ದಾರ್, AC, ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟ್ 36 ತನಕ ಪರ್ಮಿಷನ್ ಕೊಡ್ತು. ಯಾವಾಗ 96ರಿಂದ 2036 ತನಕ ನನ್ನ ಪರ್ಮಿಷನ್. ಏನು ಮಾಡ್ತಿದ್ರಿ ಈ ಸಮಾಜಕ್ಕೆ? ನಾವು ತಿಂತೀವೋ ಸಮಾಜಕ್ಕೇನು ಹಾಳು ಮಾಡೋಕ್ಕೆ ಬಂದೀವೋ ನಾವು? ಸುಮ್ಮನೆ ದಾಖಲೆ ಇಲ್ಲದೆ ಯಾವುದು ಮಾತಾಡಿದರೆ ಅದಕ್ಕೂ ಬೆಲೆ ಬರೋದಿಲ್ಲ. ನೀವು ನಾನು ರಿಕ್ವೆಸ್ಟ್ ಇದೆ, ನಾನು ತಪ್ಪು ಮಾಡಿದರೆ ಧೈರ್ಯವಾಗಿ ನೀವು ತಪ್ಪು ನೀವು ಮಾಡಿದ್ರೆ ಅಂತ ಹೇಳಿದ್ರೆ ನಾನು ಒಪ್ಕೊಂತೀನಿ. ಯಾವುದು ನೀವೊಂದು ರೆಸ್ಪಾನ್ಸಿಬಿಲಿಟಿ ಮನುಷ್ಯರು ನೀವು. ವಿತೌಟು ಏನಿಲ್ದಂಗೆ ನೀವು ದಯವಿಟ್ಟು ಯಾವುದ್ರಾಗ ಪೇಪರ್ನಾಗ ಆಯಿತು, ಚಾನೆಲ್ ಟ್ಯೂಬ್ನಾಗ ಆಯಿತು, ಏನಾಯಿತು, ದಯವಿಟ್ಟು ನಿಮ್ಮ ಗೌರವ ಉಳಿಸಿರಿ ನೀವು, ಯಾರೇ ಇರಲಿ. ಇಲ್ದಂಗಾಗಿ ಏನಪ್ಪ ಇವ್ರು ಆಗ್ತಿರ್ತಾರೆ ಬಿಡು ಅಂತೇಳಿ ಅಲ್ಲಿ ಆ ಪರಿಸ್ಥಿತಿ ತನಕ ಬರಬಾರ್ದು. ಕಷ್ಟಪಟ್ಟು ಬಂದೀವಿ ಸರ್. ನಮ್ಮ ಬಯೋಡಾಟ ನೋಡಿರಿ,
ಕೂಲಿ ಮಾಡಿ ಬಂದಿನಿ ನಾನು, ಆದರೆ ಇಂಥ ಕೆಲಸ ಮಾಡಿ ಬಂದಿಲ್ಲ. ಕೂಲಿ ಮಾಡಿದ್ದೀನಿ, ಪ್ರೆಸ್ನಾಗ ಕೆಲಸ ಮಾಡಿದ್ದೀನಿ, 15 ವರ್ಷ ಪ್ರೆಸ್ನಾಗ ಕೆಲಸ ಮಾಡಿದ್ದೀನಿ. ಆಮೇಲೆ ಇವೆಲ್ಲ ಮಾಡ್ಕೊಂತ ಬಂದಿದ್ದೇನೆ. ಈ ಯಾಕ್ರಿ ಇದು ಅಂಥ ಪೋಸ್ಟ್ ಮೇಲೆ ಇದ್ದು ಇಂಥ ವ್ಯವಹಾರ ಯಾಕೆ ಮಾಡ್ತೀರಿ ನೀವು? ನನಗೆ ಭಾಳ ದುಃಖ ಆಗಿದೆ. ಈಗಲ್ಲ, ಇವ್ರು ಯಾವಾಗಾರ ಆಗಲಿ, ನಾನು ಕೋರ್ಟಿಗೆ ಕಚೇರಿಗೆ ಹೋಗಂತ ಹೇಳಂಗಿಲ್ಲ. ನನ್ನ ಹೆಸರಿಗೆ ಏನಾರ ಡಾಕ್ಯುಮೆಂಟ್ ಇದ್ದರೆ ರೆಡಿ ಇದ್ದೀನಿ ನಾನು. ಏನೇರಿಸ್ಬೇಕಿಲ್ಲ ಅಂದರೆ ನೀನು ಏನೇರ್ಬೇಕು, ಯಾರು ನನ್ನ ಹತ್ರ ಮಾಡ್ತಾರೆ. ಸುಮ್ಮನೆ ನಾನು ಹಿಂದೊಂದು ಮುಂದೆ ಮಾತಾಡೋದಲ್ಲ. ನಾನು ಸಮಾಜಕ್ಕೆ ತಿದ್ದವರು, ಸಮಾಜಕ್ಕೆ ಹೋಗೋರು ನಾವು ಸಮಾಜದ ನಮ್ಮನ್ನು ಇದ್ರದ್ದು ನಾವು ಹಾಳು ಮಾಡ್ತೀವ. ಇದು ಆಗೋದಿಲ್ಲ. ಹಿಂಗೆ ಯಾವಾಗಲೂ ನಿಮಗೆ ಏನಾರ ಇದ್ದರೆ ಡೈರೆಕ್ಟ್ ನನಗೆ ಮಾತಾಡಿ. ಈ ಪರಿಸ್ಥಿತಿಯಲ್ಲಿ ನನಗೆ ಅವರಿಗೆ ಉತ್ತರ ಕೊಡ್ಬೇಕಂತೆಲ್ಲ ನನ್ನ ಸಮಾಜಕ್ಕೆ ಗೊಂದಲದಾಗೇನಿದ್ದಾರ ಸಿರ್ವಾರ್, ಕೌತಾಳ್, ಮಾಡಿಗಿರಿ ಮತ್ತು ನಮ್ಮ ಕೂತ್ನಾಳು ಗೀತ್ನಾಳು ಅವಕ್ಕೆ ನನ್ನ ಬಗ್ಗೆ ಅಷ್ಟು ಗೊತ್ತಿರಂಗಿಲ್ಲ. ಅವರಿಗೆ ಕ್ಲಿಯರಿಟಿ ಮಾಡ್ಬೇಕಂತ ನಾನು ಮಾಡ್ತಾಯಿದ್ದೀನಿ. ನಾನು ಇದೇ ಥರ ಇವ್ರು ಏನಾರ ಮಾಡಿದರೆ ಮತ್ತು ಕೋರ್ಟ್ ಕಾನೂನು ಏನು ಅಂತದೋ ಆ ಥರ ನಾವು ಮಾಡ್ತೀವಿ ಅಂತೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮೊನ್ನೆ 21ನೇ ತಾರೀಕಿನಲ್ಲಿ ಏನು ಸ್ವಲ್ಪ ಗದ್ದಲ ನಡೆದಿದೆ, ಅದರಲ್ಲಿ ನಿಮಗೆಲ್ಲ ಗೊತ್ತಿದೆ. ಸೈಯದ್ ಅಕ್ಬರ್ ಪಾಷಾ ಸಾಬ್ ಅವರು ಧಾರ್ಮಿಕ ಎಲ್ಲ ಸಾಮಾಜಿಕ ಎಲ್ಲ ಇದರಲ್ಲಿ ಅವ್ರು ಯಾವ ಥರ ಕೆಲಸಗಳನ್ನು ಕೈಗೊಳ್ತಾರಂತ ಇದು ಅವ್ರ ಮೇಲೆ ಸುಳ್ಳಿನ ಅಪವಾದ ಇದೆ. ನಮ್ಮದು ಏನಿದೆ ಅಂತಂದರೆ, ನಮ್ಮ ಬೆಂಬಲ ಸೈಯದ್ ಅಕ್ಬರ್ ಪಾಷಾ ಅವ್ರ ಜೊತೆಗಿದೆ. ಅವರು ಧಾರ್ಮಿಕ ಎಲ್ಲ ನಮ್ಮ ಏನು ರಾಬ್ತೆ ಮಿಲ್ಲತ್ ಅಂತೇಳಿ ನಾವು ಏನು ಇದು ಮಾಡಿದ್ದೀವಿ, ಅದರೊಳಗಡೆ ನೀವು ನೋಡಿರ್ಬೋದು ಕೋವಿಡ್ನಲ್ಲಿದೆ. ಎಲ್ಲ ನಮ್ಮ ಎಲ್ಲ ಮಾನ್ವಿ ತಾಲೂಕಿನಲ್ಲಿ ಎಷ್ಟು ಇದು ಇದೆ, ಕೋಮ್ಗಳಿದೆ, ಎಲ್ಲರೂ ತೊಗೊಂಡು ಇವರು ನಮ್ಮ ಅಧ್ಯಕ್ಷತೆಯಲ್ಲಿ ಇವರು ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ. ನಾವೇನಿದೆ ಅಂದರೆ ಇದೆಲ್ಲ ಸುಳ್ಳು ಆರೋಪ ಇದೆ, ಇದನ್ನು ನಾನು ಖಂಡಿಸುತ್ತೇನೆ ಅಂದೇಳಿ ನನ್ನ 4 ಮಾತು ಮುಗಿಸ್ತೇನೆ. ಪತ್ರಿಕಾ ಮಾಧ್ಯಮದ ಮಿತ್ರರೇ, ನಿಮಗೂ ನಾನು ಕ್ಲಾರಿಟಿ ಏನು ಕೊಡಬೇಕು ಅಂತ ನನಗೂ ಇದಲ್ಲ. ಆದರೂ ಮೊನ್ನೆ ಈ ಈದ್ಗಾ 21ನೇ ತಾರೀಕಿಗೆ ಈದ್ಗಾ ಕಮಿಟಿಯಲ್ಲಿ ಈದ್ಗಾದಲ್ಲಿ ಔಕಾಫ್ ಅದಾಲತ್ನಲ್ಲಿ ಔಕಾಫ್ ಆಸ್ತಿ ಬಗ್ಗೆ ಅಲ್ಲಿ ಪೂರ್ವಭಾವಿ ಸಭೆ ನಡೀತು. ಅಲ್ಲಿ ಒಂದು 500 ಜನ ವೇದಿಕೆ ಇತ್ತು. ಸ್ಟೇಜ್ ಮೇಲೆ ಮುಂದೆ 500 ಜನ ಇಲ್ಲಿ ವೇದಿಕೆಯಲ್ಲಿ, ನಾನು ಸ್ಟೇಜ್ ಮೇಲೆ ಇದ್ದೆ. ಇವರು ಕೆಲವೊಂದು ಕಿಡಿಗೇಡಿಗಳು ಯಾವುದೇ ಪ್ರೂಫ್, ಅದು ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ನನ್ನ ವೇದಿಕೆ ಮೇಲೆ ನನಗೆ ಅವಮಾನ ಮಾಡಲಾಗಿದೆ. ನಾನು ಅವತ್ತು ಹೇಳಿದ್ದೀನಿ ಅವರಿಗೆ, ನಿಮ್ಮ ಹತ್ರ ಏನಾರ ಪ್ರೂಫು ಅಥವಾ ಏನಾರು ವೇದಿಕೆ ಏನಾರ ಡಾಕ್ಯುಮೆಂಟು ಪ್ರೂವ್ ಮಾಡಿರಿ. ನೀವು ಪ್ರೂವ್ ಮಾಡಿದರೆ ನಾನು ಗಲ್ಲಿಗೆ ಏರೋಕ್ಕೆ ರೆಡಿ ಇದ್ದೀನಿ, ಇಲ್ಲ ಅಂದರೆ ನೀವು ಗಲ್ಲಿಗೆ ಏರ್ಬೇಕಂತ ನಾನು ಅವತ್ತಿನ ಚಾಲೆಂಜ್ ಮಾಡಿದ್ದೀನಿ. ನಾನು ಯಾವುದೇ ಒಂದು ಮಾತು ನೀವು ಮಾಧ್ಯಮ ಮಿತ್ರರು ಅಥವಾ ಹೋರಾಟಗಾರರು ಯಾವುದೇ ಒಂದು ಫೌಂಡೇಶನ್ ಇಲ್ಲದೋ, ಯಾವುದೋ ಒಂದು ಡಾಕ್ಯುಮೆಂಟ್ ಇಲ್ಲದೋ ಈ ಆರೋಪ ಮಾಡೋದು ಭಾಳ ತಪ್ಪು. ನನಗೆ ನನ್ನ ಮಾನ ಹರಾಜಾಗಿದೆ. ಇದಕ್ಕೆ ನಾನೇ ಹೇಳ್ತಾ ಇದ್ದೀನಿ. ಅದು ಯಾವುದೋ ಸರ್ವೆ ನಂಬರ್ ಹೇಳಿದ್ದಾರೆ ಅವರು, ಅದು ಒಂದೇ ಸರ್ವೆ ನಂಬರ್ ಅಲ್ಲ. ಮಾನವಿಯಲ್ಲಿ ಎಲ್ಲರ ಒಂದು ಎಕರೆ ನನ್ನ ಹೆಸರಿ ಮೇಲೆ ಔಕಾಫ್ ಲ್ಯಾಂಡ್ ಏನಾರು ನಾನು ಪರ್ಚೇಸ್ ಮಾಡಿದರೆ, ನಾನು ಮೊನ್ನೆ ಏನು ಡಿಕ್ಲೇರ್ ಮಾಡಿದ್ದೀನಿ, ಏಣಿಗೆ ಇರಕ್ಕೆ ರೆಡಿ ಇದ್ದೀನಿ. ನೀವು ಅಗರ ರೆಡಿ ಇದ್ದರೆ ನೀವು ಬನ್ನಿ. ನಿಮ್ಮ ಉದ್ದೇಶ ಜನಕ್ಕೆ ಗೊತ್ತಿದೆ, ನಿಮ್ಮ ಚರಿತ್ರೆನ ಗೊತ್ತಿದೆ, ನನ್ನ ಚರಿತ್ರೆನ ಗೊತ್ತಿದೆ ಜನಕ್ಕೆ. ನೀವು ಹೋರಾಟಗಾರರು, ನೀವು ಎಲ್ಲಿ ತನಕ ಹೋರಾಟ ಮಾಡ್ತೀರಿ, ಎಲ್ಲಿಗೆ ನ್ಯೂಟ್ರಲ್ ಆಗ್ತೀರಿ, ಎಲ್ಲಿಗೆ ಅರ್ಧಂಬರ್ಧ ಬಿಡ್ತೀರೋ
ನೀವು ನಿಯತ್ಲಿಂದ ಆಫ್ ಲ್ಯಾಂಡ್ ಬಗ್ಗೆ ನೀವು ಏನಾರ ಹೋರಾಟ ಮಾಡಿದರೆ ನಾವು ನಿಮ್ಮ ಬೆನ್ನಾಗಿರ್ತೀವಿ. ಆದರೆ ಅದು ಯಾವುದು ಉದ್ದೇಶ ಇರಬಾರ್ದು, ಅದರಲ್ಲಿ ಇರಬಾರ್ದು. ಆಫ್ ಲ್ಯಾಂಡ್ ಅಂದರೆ ಆಫ್ ಲ್ಯಾಂಡೇ ಹೇಳುತ್ತಾ ಮತ್ತೆ ಅದು ಆಯಿತು. ಜನ ಏನು ಅಂದರು ಕೇಳಿದ್ರು ಇವರು. ಮತ್ತು ಇಲ್ಲ ಕ್ವಾರಿ ಇಲೀಗಲ್ ಇದೆ ನಿಮ್ಮದು. ಸ್ವಾಮಿ, ಒಂದು ಸಿಗರೇಟಿನ ಅಂಗಡಿ ಇಲ್ಲಿಗಲ್ ಇಡೋಕ್ಕಾಗಲ್ಲ. ಪರ್ಮಿಷನ್ ಏನು ಮುನ್ಸಿಪಾಲ್ಟಿಯಿಂದ ಪರ್ಮಿಷನ್ ಇಡೋದಕ್ಕಾಗೋದಿಲ್ಲ ಇಲ್ಲಿ. ನಾನು 30 ವರ್ಷದಿಂದ ಕ್ರಷರ್ ನಡೆಸ್ತಾ ಇದ್ದೀನಿ, ಗುತ್ತಿಗೆದಾರಿ ಮಾಡ್ತಾಯಿದ್ದೀನಿ. ಹಾಂ, ನೀವು ಯಾವುದೇ ಹೇಳಿಬಿಡ್ತೀರಿ, ಯಾವುದೇ ಹೇಳ್ತೀರಿ. ಅರೆ ನಿಮ್ಗೆ ನೋಡ್ರಿ, ಅದು ಆಫ್ ಲ್ಯಾಂಡ್ ಅಂತ ಹೇಳ್ತೀರಿ. 701 419 ಎಕರೆ ಗೌರ್ಮೆಂಟ್ ಲ್ಯಾಂಡು. ಅದರಲ್ಲಿ ನಾನು ಲೈಸೆನ್ಸ್ ತೊಗೊಂಡಿದ್ದೀನಿ, ಲೀಸ್ ತೊಗೊಂಡಿದ್ದೀನಿ, ಬ್ಲಾಸ್ಟಿಂಗ್ ಪರ್ಮಿಷನ್ ತೊಗೊಂಡಿದ್ದೀನಿ, ನಡೆಸ್ತಾ ಇದ್ದೀನಿ. ಇವು ಸುಮ್ಮನೆ ನೀವು ಯಾವುದೇ ಒಂದು ಉದ್ದೇಶಕ್ಕೆ ನಮಗೆ ನೀವು ಇಟ್ಟುಕೊಂಡು ಬಂದು ಅವಮಾನ ಮಾಡಿದರೆ ಅವಕ್ಕೆ ನಾವು ಸಹಿಸೋದಿಲ್ಲ. ಆದರೂ ನಮ್ಮ ಸಮಾಜನ ಸಹಿಸೋದಿಲ್ಲ ಅಂಥೇಳಿ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಯಾಕಂತಂದರೆ ಮೊನ್ನೆ ತಾನೇ ನಿಮಗೆ ವೇದಿಕೆಯಲ್ಲಿ ಅವಮಾನ ಮಾಡಿದ್ರಿ ಅಂತ ಹೇಳಿದ್ರಿ. ನೀವು ಕಾನೂನು ಮೂಲಕ ಏನಾದರೂ ಹೋರಾಟ ಮಾಡೋ ಸಾಧ್ಯತೆ ಇದೆಯಾ? ಖಂಡಿತ ಮಾಡ್ತೀನಿ ರೀ, ಖಂಡಿತ ಮಾಡ್ತೀನಿ. ಅವರು ಅಥವಾ ಏನಾರು ಇದ್ದರೆ ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಈ ಕಾನೂನು ಎರಡನೇ ಮಾತಾಯಿತು. ಅಲ್ಲಿ ನೀ ನನಗೆ ಹಾಕ್ರಿ, ಇಲ್ಲ ನೀವು ಹಾಕ್ರಿ ಅಂದಮೇಲೆ ಮತ್ತೆ ಕಾನೂನು ಯಾಕೆ ಮಾಡೋದಿಲ್ಲ? ಅದಕ್ಕಿಂತ ಜಾಸ್ತಿನ ಕಾನೂನು? ಅವರು ಉದ್ದೇಶ ನಿಮಗೆಲ್ಲ ಗೊತ್ತಿದೆ. ಯಾವಾಗಲೂ ಸಮಾಜ ತಿದ್ದೋರು ನೀವು. ಕೆಲಸ ನಾವು ಯಾರು ಮಾಡಬಾರ್ದು. ನಾವೆಲ್ಲ ನಮ್ಮ ಜವಾಬ್ದಾರಿ ಅದು. ನಾವು ಇಂಥ ಪುಡಾಡಿಗಳಿಗೆ ನಾವು ಅದರದೆಲ್ಲ ಪರಮಾತ್ಮಗೆ ಅದರ್ತೀವಿ. ನಾವು ಅಲ್ಲಿ ಒಂದಿನ ಸಾಯದಿದೆ, ಹೋಗಿ ಒಂದು ದಿನ ಉತ್ತರ ಕೊಡಬೇಕಾಗಿದೆ ಅಂತೇಳಿ ನಾವು ಆ ಭಾವನೆ ಇಟ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ ನಾವು. ಸರ್, ಈಗ ನೀವು ಸಮಾಜಕ್ಕೆ ಇಷ್ಟೆಲ್ಲ ಕೊಡುಗೆ ಕೊಟ್ಟರು ನಿಮ್ಮ ಸಮಾಜದವರು ನಿಮ್ಮ ಮೇಲೆ ಈ ಆರೋಪ ಮಾಡೋಕ್ಕೆ ಕಾರಣ ಏನು? ವೈಯಕ್ತಿಕವಾಗಿ ತೇಜ್ ಅದೇ ಅಷ್ಟೇ. ಅವು ಏನು ಪರ್ಸನಲ್ ಉದ್ದೇಶ ಏನೇನೇ ಇರ್ತಾವ ಅವು. ಇದಕ್ಕೂ ಮುಂಚೆ ನಿಮಗೆ ಈ ರೀತಿ ಆಮಿಷಗಳು ಮತ್ತು ಬೆದರಿಕೆಗಳು ಯಾವುದಾದ್ರೂ? ಭಾಳ ಮಂದಿ ಮಾಡ್ತಾರೆ, ಆದರೆ ವೇದಿಕೆ ಮೇಲೆ ಯಾರು ಈ ಬಹಿರಂಗ ಸಭೆಯಲ್ಲಿ ಯಾರು ಈ ರೀತಿ ಮಾಡಲಿಲ್ಲ. ಈಗ ಇವಂತೂ ಕಾನೂನು ಹೋರಾಟ ಇಷ್ಟಕ್ಕೆ ಪೂರ್ಣಗೊಳ್ಳುತ್ತಾ? ಮತ್ತೆ ಮುಂದಿನ ನಿಮ್ಮ ಸಮಾಜದ ಯಾವುದು ಈಗ ನಮ್ಮ ಸಮಾಜ ಈಗ ಏನದ ಈಗ ಕಾನೂನು ಹೋರಾಟ ಯಾವ ಥರ ಮಾಡಬೇಕು, ನಮ್ಮ ಸಮಾಜದವ್ರು ಮಾಡ್ತಾರೋ ನಾವು ಮಾಡ್ತೀವೋ ಇವೆಲ್ಲ ನಾವು ಡಿಸೈಡ್ ಮಾಡಿಲ್ಲ. ಅದು ಮಾಡಿ ಖಂಡಿತವಾಗಿ ಅದ್ರದ್ದು ಆ್ಯಕ್ಷನ್ ಇದು ತೊಗೊತೀವಿ.